ಸಾಮಾನ್ಯರಲ್ಲೂ ಸಹ ಧಾರ್ಮಿಕ ಆಚರಣೆಗಳು ಪ್ರಜ್ಞೆಯುತವಾಗಿ ಬೆರೆಸ್ಕೊಂಡಿದೆ ಅಂತ ಹೇಳ್ಬೋದು. ವೇದಾಂತ ವಿಚಾರಗಳಲ್ಲಾದರೆ ಸಕಲ ಚರಾಚರ ವಸ್ತುಗಳಲ್ಲೂ ಸಹ ಭಗವಂತನ ಇರುವಿಕೆಯನ್ನು ನಾವು ಕಾಣ್ತೀವಿ. ಆದರೆ ವೇದಾಂತ ಜ್ಞಾನ ಇಲ್ಲೇ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ದಿನನಿತ್ಯ ಆಚರಣೆಗಳಲ್ಲಿ ಮರ, ಗಿಡ, ಧರ್ಮ ಸಂರಕ್ಷಣೆ ಮಾಡೋದು ಹೇಗೆ? ಅದಕ್ಕೆ ಬಹಳ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ಈ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ ಯೋಚನೆಯನ್ನ ಮಾಡ್ತಾ ನಮ್ಮ ನಿತ್ಯ ಜೀವನದಲ್ಲಿ ಆಚರಣೆಯ ಮೂಲಕ ಆ ಒಂದು ಪ್ರಯತ್ನವನ್ನ ಮಾಡಬೇಕು. ಹೀಗಾಗಿ ನಾವು ಕುಟುಂಬದಲ್ಲಿ ಆ ರೀತಿ ಒಟ್ಟಿಗೆ ಸೇರಿಸೋದು, ಪ್ರತಿ ತಿಂಗಳು ಸತ್ಸಂಗ ಮಾಡೋದು, ಒಂದು ಭಜನೆ, ದೇಶಭಕ್ತಿ, ಒಂದು 15-20 ನಿಮಿಷ 25 ನಿಮಿಷ ಒಂದು ಒಳ್ಳೆ ವಿಚಾರದ ಬಗ್ಗೆ ಮುಂದಿನ ಪೀಳಿಗೆಗೂ ಗೊತ್ತಾಗುವ ರೀತಿಯಲ್ಲಿ ಒಂದಷ್ಟು ಸಂವಾದದ ಕಾರ್ಯಕ್ರಮ, ಒಂದು ಗಂಟೆ ಕಾರ್ಯಕ್ರಮ, ಭಾರತ ಮಾತೆಯನ್ನು ಎದುರುಗಿಡೋದು, ಪುಷ್ಪಾರ್ಚನೆ ಮಾಡೋದು, ಈ ರೀತಿಯ ಪ್ರಯತ್ನವನ್ನ ಮಾಡಿದ್ರೆ ಅದು ಧಾರಾಳ ನಮ್ಮ ಇಡೀ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತ ಒಂದು ಕಾರ್ಯ ಆಗುತ್ತೆ. ಈ ರೀತಿ ಹಿಂದೂ ಸಮಾಜೋತ್ಸವ ಅನ್ನುವಂಥದ್ದು ಸಾಮಾನ್ಯ ಹಿಂದೂಗಳ ಆಚರಣೆಯಲ್ಲಿ ಜಾಗರಣದ ದೃಷ್ಟಿಯಿಂದ ಮಾಡಬೇಕಾದ ಸಾಮಾನ್ಯರಲ್ಲೂ ಸಹ ಧಾರ್ಮಿಕ ಆಚರಣೆಗಳು ಪ್ರಜ್ಞೆಯುತವಾಗಿ ಬೆರೆಸ್ಕೊಂಡಿದೆ ಅಂತ ಹೇಳ್ಬೋದು. ವೇದಾಂತ ವಿಚಾರಗಳಲ್ಲಾದರೆ ಸಕಲ ಚರಾಚರ ವಸ್ತುಗಳಲ್ಲೂ ಸಹ ಭಗವಂತನ ಇರುವಿಕೆಯನ್ನು ನಾವು ಕಾಣ್ತೀವಿ. ಆದರೆ ವೇದಾಂತ ಜ್ಞಾನ ಇಲ್ಲೇ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ದಿನನಿತ್ಯ ಆಚರಣೆಗಳಲ್ಲಿ ಮರ, ಗಿಡ, ಧರ್ಮ ಸಂರಕ್ಷಣೆ ಮಾಡೋದು ಹೇಗೆ? ಅದಕ್ಕೆ ಬಹಳ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ಈ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ ಯೋಚನೆಯನ್ನ ಮಾಡ್ತಾ ನಮ್ಮ ನಿತ್ಯ ಜೀವನದಲ್ಲಿ ಆಚರಣೆಯ ಮೂಲಕ ಆ ಒಂದು ಪ್ರಯತ್ನವನ್ನ ಮಾಡಬೇಕು. ಹೀಗಾಗಿ ನಾವು ಕುಟುಂಬದಲ್ಲಿ ಆ ರೀತಿ ಒಟ್ಟಿಗೆ ಸೇರಿಸೋದು, ಪ್ರತಿ ತಿಂಗಳು ಸತ್ಸಂಗ ಮಾಡೋದು, ಒಂದು ಭಜನೆ, ದೇಶಭಕ್ತಿ, ಒಂದು 15-20 ನಿಮಿಷ 25 ನಿಮಿಷ ಒಂದು ಒಳ್ಳೆ ವಿಚಾರದ ಬಗ್ಗೆ ಮುಂದಿನ ಪೀಳಿಗೆಗೂ ಗೊತ್ತಾಗುವ ರೀತಿಯಲ್ಲಿ ಒಂದಷ್ಟು ಸಂವಾದದ ಕಾರ್ಯಕ್ರಮ, ಒಂದು ಗಂಟೆ ಕಾರ್ಯಕ್ರಮ, ಭಾರತ ಮಾತೆಯನ್ನು ಎದುರುಗಿಡೋದು, ಪುಷ್ಪಾರ್ಚನೆ ಮಾಡೋದು, ಈ ರೀತಿಯ ಪ್ರಯತ್ನವನ್ನ ಮಾಡಿದ್ರೆ ಅದು ಧಾರಾಳ ನಮ್ಮ ಇಡೀ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತ ಒಂದು ಕಾರ್ಯ ಆಗುತ್ತೆ. ಈ ರೀತಿ ಹಿಂದೂ ಸಮಾಜೋತ್ಸವ ಅನ್ನುವಂಥದ್ದು ಸಾಮಾನ್ಯ ಹಿಂದೂಗಳ ಆಚರಣೆಯಲ್ಲಿ ಜಾಗರಣದ ದೃಷ್ಟಿಯಿಂದ ಮಾಡಬೇಕಾದ